ವಾರ್ತೆಯ ಮುಖ್ಯಾಂಶಗಳು. ಪ್ರಾಮಾಣಿಕತೆಗೆ ಜಯ, ಹಣಬಲ, ಅಧಿಕಾರದ ದರ್ಪಕ್ಕೆ ಸೋಲು. ಶಾಸಕ ಶಿವರಾಂ ಹೆಬ್ಬಾರ್. ಆರ್ಎಸ್ಎಸ್ ನಗರದಲ್ಲಿ ಆಕರ್ಷಕ ಪಥ ಸಂಚಲನ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನ. ಗೆದ್ದು ಬೀಗಿದ ಗುರೂಜಿ ರಾಜಗೋಪಾಲ ಅಡಿ. ದಿವಂಗತ ಬಂಗಾರಪ್ಪನವರ 93ನೇ ಜನ್ಮದಿನದ ಸಂಭ್ರಮ ಆಚರಿಸಿದ ರವೀಂದ್ರ ನಾಯ್ಕ್. ರೈಲಿನಲ್ಲಿ ಅಕ್ರಮ ಗಾಂಜಾ ಸಾಗಾಟ, ಓರ್ವನನ್ನು ವಶಕ್ಕೆ ಪಡೆದ ಪೊಲೀಸರು. ಅಕ್ರಮ ಮರಳು ಸಾಗಾಟ, ಚಾಲಕನ ವಿರುದ್ಧ ಪ್ರಕರಣ ದಾಖಲು. ಸನಾತನ ಧರ್ಮವನ್ನು ಕೊನೆಗಾಣಿಸಲು ಯಾರಿಂದಲೂ ಆಗದು, ವಾಸುದೇವ ಭಟ್ಟ ಹಂದಲಸು. ಪಂ ಮೋಹನ್ ಹೆಗಡೆ ಸೇರಿ ಇಬ್ಬರಿಗೆ ಸ್ವರ ಕಮಲಾಕರ ಪ್ರಶಸ್ತಿ. ದಿವಂಗತ ಬಂಗಾರಪ್ಪನವರ 93ನೇ ಜನ್ಮದಿನದ ಸಂಭ್ರಮ ಆಚರಿಸಿದ ಸಚಿವ ಮಧು ಬಂಗಾರಪ್ಪ. ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕರಾದ ಶಿವರಾಂ ಹೆಬ್ಬಾರ್ ಅವರ ತಂಡ ಭರ್ಜರಿ ಗೆಲುವು ಸಾಧಿಸಿದೆ. ಹಣಬಲ ಮತ್ತು ಅಧಿಕಾರದ ದರ್ಪದ ಮಂದಿ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಜನವಿಶ್ವಾಸವೇ ಅಂತಿಮವಾಗಿ ಗೆಲುವಿಗೆ ಕಾರಣವಾಗಿದೆ ಎಂದು ಶಾಸಕ ಶಿವರಾಂ ಹೆಬ್ಬಾರ್ ತಿಳಿಸಿದ್ದಾರೆ. ಈ ಫಲಿತಾಂಶ ಸಹಕಾರ ಕ್ಷೇತ್ರದಲ್ಲಿ ದಿಕ್ಸೂಚಿ. ನಿಷ್ಠೆ, ಪಾರದರ್ಶಕತೆ ಮತ್ತು ಸತ್ಯದ ಬಲ ಯಾವಾಗಲೂ ಗೆಲುವಿನ ಮಾರ್ಗದಲ್ಲಿ ಇರುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಎಂದು ಶಾಸಕ ಮತ್ತು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ಅವರು ಮಾಧ್ಯಮದವರಿಗೆ ತಮ್ಮ ಗೆಲುವಿನ ವಿಕ್ಟರಿ ಏನೆಂಬುದನ್ನು ಸ್ಪಷ್ಟಪಡಿಸಿದರು. ನಾವು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಆಗದೆ ಹೋದು ನಾವು 9 ಸ್ಥಾನಕ್ಕಿಂತ ಹೆಚ್ಚಿದೆ. ಅದೇ ಕೋರ್ಟಿನ ಕಟ್ಟಪ್ಪಣೆ ಹಿನ್ನೆಲೆ ನಂದು ಸೇರಿದಂತೆ ಒಂದು ಓಟು, ನಾನು 10-3 ಆಗಿದೆ. ಒಂದು ಓಟ್ ಹೆಚ್ಚಿಕೊಂಡು ಇದೆ ಕೋರ್ಟಿಂದ ಹೇಳಿಕೆ ಮಾಡಿದೆ. ಇದೇ ರೀತಿ ನಾವು 9 ಕ್ಷೇತ್ರದಲ್ಲಿ ಇವತ್ತು ಗೆದ್ದಿದ್ದೇವೆ. 4 ಕಡೆ ಇವತ್ತು ಪ್ರಮಾಣ ಪತ್ರ ಕೋರ್ಟಿಂದ ಹೋಗಿ ಕುಮಟಾ, ಜೋಯಿಡಾ, ಅಂಕೋಲ ಮತ್ತು ಮೂಡಿಗೆ 4 ಕ್ಷೇತ್ರದಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಕೋರ್ಟಿನ ಕಾರಣಕ್ಕಾಗಿಯೇ ಸ್ನೇಹಿತ ಶಾಸ್ತ್ರಿಯವರ ಒಂದು ಪಟ್ಟಿಗೆ ಇವತ್ತು ಎಣಿಕೆ ಆಗಲಿಲ್ಲ. ಅದಕ್ಕೂ ಕೋರ್ಟ್ ಅನುಮತಿ ಮಾಡ್ತೀವಿ. ಜಯ ಸಾಧಿಸಿದ್ದೇವೆ, ಜಯ ಸಾಧಿಸ್ತೇವೆ. ಈ ಸಹಕಾರಿ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿ ಮಾಡ್ತೀವಿ. ನಿಮ್ಮ ಆಶೀರ್ವಾದ. 93ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬಡವರ ಬಂಧು, ಕರುನಾಡು ಕಂಡ ಧೀಮಂತ ನಾಯಕ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನನ್ನ ರಾಜಕೀಯದ ಗುರುಗಳು, ನಮ್ಮ ಕುಟುಂಬದ ಆತ್ಮೀಯರೂ ಆಗಿದ್ದ ದಿವಂಗತ ಶ್ರೀ ಎಸ್ ಬಂಗಾರಪ್ಪ ಅವರಿಗೆ ಜನ್ಮದಿನದಂದು ಅನಂತ ನಮನಗಳು. ನಿಮ್ಮ ಆದರ್ಶಗಳೇ ನಮಗೆ ಮಾರ್ಗದರ್ಶನ, ನಿಮ್ಮ ನೆರಳೇ ನಮಗೆ ದಾರಿದೀಪ. ಸದಾ ನಿಮ್ಮ ಆಶೀರ್ವಾದವಿರಲಿ. ಆಶೀರ್ವಾದ ಕೋರುವ ಹಾಗೂ ಜನ್ಮದಿನದ ಶುಭಾಶಯ ಕೋರುವವರು ಭೀಮಣ್ಣ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆಕರ್ಷಕ ಪಥ ಸಂಚಲನದ ಶಕ್ತಿ ಪ್ರದರ್ಶನ ಶನಿವಾರ ನಡೆಯಿತು. ಅಲ್ಲದೆ ನಗರದ ವಿಕಾಸಾಶ್ರಮ ಮೈದಾನದಿಂದ ಪ್ರಾರಂಭವಾದ ಪಥ ಸಂಚಲನ ಮಾರಿಕಾಂಬಾ ಹೈಸ್ಕೂಲ್, ಮಹಾಸತಿ ಸರ್ಕಲ್, ಭಗತ್ ಸಿಂಗ್ ರಸ್ತೆ, ದೇವಿಕೆರೆ, ನಟರಾಜ ರಸ್ತೆ, ಬಸ್ ಸ್ಟ್ಯಾಂಡ್ ಸರ್ಕಲ್, ಶಿವಾಜಿ ಚೌಕ, ಚನ್ನಪಟ್ಟಣ ಬಜಾರ್ ಮಾರ್ಗವಾಗಿ ದೇವಿಕೆರೆ, ಹೊಸಪೇಟೆ ರಸ್ತೆ ಮೂಲಕ ಅಶ್ವಿನಿ ಸರ್ಕಲ್ ಸಂಚರಿಸಿ ನಂತರ ವಿಕಾಸಾಶ್ರಮದಲ್ಲಿ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮುಖಂಡ ಉಪೇಂದ್ರ ಪೈ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಆರ್ಎಸ್ಎಸ್ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಹಾರ್ದಿಕ ಅಭಿನಂದನೆಗಳು. ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಜಯಗಳಿಸಿದ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರವಿ ಗಜಾನನ್ ಹೆಗಡೆ ಹುಳಗೋಳ ಅವರಿಗೆ ಕೆಡಿಸಿಸಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು, ಯಲ್ಲಾಪುರ ಮುಂಡಗೋಡ್ ಕ್ಷೇತ್ರದ ಶಾಸಕರೂ ಆಗಿರುವ ಶ್ರೀ ಶಿವರಾಂ ಹೆಬ್ಬಾರ್ ಅವರಿಗೆ ಹಾಗೂ ಆಯ್ಕೆಯಾದ ಎಲ್ಲ ನಿರ್ದೇಶಕರುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಅಧ್ಯಕ್ಷರು ಶ್ರೀ ಜಿಟಿ ಹೆಗಡೆ ತಟೀಸರ, ಉಪಾಧ್ಯಕ್ಷರು ಶ್ರೀ ಜಿಎಂ ಹೆಗಡೆ ಮುಳುಕಂಡ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ವಿನಯ್ ಎನ್ ಹೆಗಡೆ ಮಂಡೇಮನೆ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ. ಟಿಎಂಎಸ್ ಲಿಮಿಟೆಡ್, ಶಿರಸಿ. ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ ರಾಜಗೋಪಾಲ ಅಡಿ ತಂಡ ಮತ್ತು ಗಜಾನನ್ ಪೈ ಅವರ ಗೆಲುವಿನೊಂದಿಗೆ ಆನೆಬಲ ಬಂದ ಶಿವರಾಂ ಹೆಬ್ಬಾರ್ ಪಡೆ ಫುಲ್ ಖುಷ್ ಆಗಿ ಹೆಬ್ಬಾರ್ ಪರ ಘೋಷಣೆ ಕೂಗಿ ಗೆಲುವಿನ ಸಂಭ್ರಮ ಆಚರಿಸಿ
ಬೆಂಬಲಿಗರು. ನಿಮಿಷ ರಾಜಗೋಪಾಲ್ ಮಾದೇವಡಿ 9-6 ಇವರು ಶ್ರೀಧರ ಭಾಗತ್ ಸರ್ ಇತ್ತ ನೋಡ್ಕೊಂಡು ಗೆಲುವಿಗೆಲ್ಲ ಎಲ್ಲ ಧನ್ಯವಾದಗಳು. ಗರ್ವಭಂಗ ಆಗಿದೆ. ಭಾಳಷ್ಟು ಪ್ರಯತ್ನ ಪಟ್ಟಿದ್ದು ಸೋಲಿಸಲಿಕ್ಕೆ ಅವರಿಗೆಲ್ಲ ಗರ್ವಭಂಗ ಆಗಿದೆ. ಮಹಾಬಲೇಶ್ವರ ಕಾಣಿಸಿದೆ. ಒಂದಿವ್ಸ ಮಾತಾಡಿ ಕರಾವಳಿಯ ಚಾರ್ಜ್ ಆಗಿದೆ ಹೇಳಿ. ಕರಾವಳಿಯ ಹೃದಯ ಭಾಗದಲ್ಲಿರುವಂಥ ಕುಮಟಾ ಕ್ಷೇತ್ರದಲ್ಲಿ ಭಾಳಷ್ಟು ಪೈಪೋಟಿ ಚರ್ಚೆ, ಭಾಳ ವಿಷಯಕ್ಕೆ ಗ್ರಾಸವಾದಂಥ ಕ್ಷೇತ್ರವಾಗಿತ್ತು. ಭಾಳ ಒತ್ತಡವನ್ನು ಹೇರಿದರು. ಏನೋ ಒಂದು ಜವಾಬ್ದಾರಿಯುತ ಇರುವಂಥವರು ಭಾಳಷ್ಟು ಒತ್ತಡವನ್ನು ಹೇರಿ ಮತದಾರರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೆಳ್ಕೊಳ್ಳಿ ಪ್ರಯತ್ನ ಪಟ್ಟಿದ್ದು. ಆದರೆ ಮಹಾಬಲೇಶ್ವರನ ಕೈಬಿಟ್ಟಲ್ಲ. ಯಾವ ರೀತಿಯಲ್ಲಿ ಗೋಕರ್ಣ ಮಹಾಬಲೇಶ್ವರದಲ್ಲಿ ಮಹಾಬಲ ಶಕ್ತಿ ಇದ್ರಿಗೆ ಉಳಿದವರದೆಲ್ಲ ಗರ್ವಭಂಗ ಆಗಿದೆ. ಹಾಗೆ ಏನು ಘಟಾನುಘಟಿಗಳು ನಮ್ಮನ್ನು ಸೋಲಿಸಬೇಕು ಅಂತ ಪ್ರಯತ್ನ ಪಟ್ಟು ಅವರಿಗೆಲ್ಲ ಗರ್ವಭಂಗ ಆಗಿದೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮಗೆ ಗಜಬಲನೂ ಸಿಕ್ಕಿದೆ. ಗಜಾನನ್ ಪೈ ಅವರು ಗಣಪತಿ ರೂಪದಲ್ಲಿ ಬಂದು ನಮ್ಮನ್ನು ಕೊನೆಯಲ್ಲಿ ಅದೊಂದು ನಮಗೆ ಸಹಕಾರ ನೀಡಿ. ಯಾಕಂದ್ರೆ ಅವರನ್ನು ವಿಡ್ರಾಲ್ ಮಾಡಿ ನಮಗೆ ಕೊನೆಯಲ್ಲಿ ಅವರು ಕೈ ಜೋಡಿಸಿದ್ದು. ಮತ್ತು ಅಷ್ಟೇ ಅಲ್ಲ, ಎಲ್ಲ ಮುಖಂಡರುಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ ನಮ್ಮ ಏನೊಂದು ಪ್ರಾಮಾಣಿಕ ಪ್ರಯತ್ನ ಸೇವೆಗೆ ಮೆಚ್ಚಿ ನಮ್ಮನ್ನು ಯಾವುದೇ ರೀತಿಯ ಲೋಪಕ್ಕೆ ಒಳಗಾಗದೆ ನಮ್ಮನ್ನು ಬೆಂಬಲಿಸಿದ್ದು ನಮ್ಮ ಈ ಗೆಲುವಿಗೆ ಕಾರಣೀಭೂತವಾಗಿದೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾದ ಧೀಮಂತ ನಾಯಕರಾದ ದಿವಂಗತ ಬಂಗಾರಪ್ಪನವರ 93ನೇ ಹುಟ್ಟುಹಬ್ಬವು ಜಿಲ್ಲಾದ್ಯಂತ ಅವರ ಸಾಧನೆಯ ಕಾರ್ಯ ಸಂಭ್ರಮಿಸುವ ದಿನವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಶನಿವಾರ ದಿವಂಗತ ಬಂಗಾರಪ್ಪನವರ 93ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಸಾಮಾಜಿಕ ಕಳಕಳಿ, ಭೂಮಿ ಹೋರಾಟ ಮತ್ತು ಸಾಮಾಜಿಕ ನ್ಯಾಯದ ಕಾರ್ಯವನ್ನು ನೆನಪಿಸುತ್ತಾ ಹುಟ್ಟುಹಬ್ಬದ ದಿನದಂದು ಅವರ ಸಾಧನೆಯನ್ನು ಸ್ಮರಿಸಿದರು. ಮುಖ್ಯಮಂತ್ರಿ ಇರುವಾಗ ಕಾರವಾರಕ್ಕೆ ಬಂದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಚೆನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಿಂದುಳಿದ ಮೀಸಲಾತಿ ಪಟ್ಟಿಯಿಂದ ತಪ್ಪಿರುವ ಪಡ್ತಿ, ಗುಣಗಿ, ಕೋಮಾರಪಂಥ, ಕುಳವಾಡಿ, ಮರಾಠಿ, ಶೇರುಗಾರ ಜಾತಿಗಳಿಗೆ ಮೀಸಲಾತಿ ವಂಚಿತವಾಗಿರುವುದನ್ನು ಅವರ ಗಮನಕ್ಕೆ ತಂದಾಗ ತಕ್ಷಣ ಜಿಲ್ಲೆಯಿಂದ ಮೀಸಲಾತಿ ವಂಚಿತ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಕಾರ್ಯ ವಿಶೇಷವೆಂದು ಅವರು ನೆನಪಿಸಿದರು. ಗೋವಾ ಕಡೆಗೆ ಹೊರಟಿದ್ದ ರೈಲಿನಲ್ಲಿ ಅಕ್ರಮ ಗಾಂಜಾ ಸಾಗಾಟ. ಲೋಂಡಾ ರೈಲು ನಿಲ್ದಾಣದಲ್ಲಿ ನಡೆದ ತಪಾಸಣೆಯಲ್ಲಿ 5 ಕೆಜಿ 591 ಗ್ರಾಂ ಗಾಂಜಾ ವಶಪಡಿಸಿಕೊಂಡು ಜಾರ್ಖಂಡ್ ಮೂಲದ ಪರಶುರಾಮ ಮೆತ್ಯಾ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಆಧಾರದ ಮೇಲೆ ನಡೆದ ಈ ದಾಳಿ ವೇಳೆ ಆರೋಪಿಯಿಂದ 55,910 ರೂಪಾಯಿ ಮೌಲ್ಯದ ನಿಷೇಧಿತ ವಸ್ತು ಸಿಕ್ಕಿದ್ದು ಬೆಳಗಾವಿ ರೈಲ್ವೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ವೆಂಕ್ಲಾಪುರ ಕ್ರಾಸ್ ಬಳಿ ಅಕ್ರಮ ಮರಳು ಸಾಗಾಟ ನಡೆಸುತ್ತಿದ್ದ ವಾಹನವನ್ನು ಭಟ್ಕಳ ಗ್ರಾಮೀಣ ಠಾಣೆ ಪಿಎಸ್ಐ ಭರಮಪ್ಪ ಬೆಳಗಲಿ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿದ್ದಾರೆ. ಟಾಟಾ 407 ವಾಹನದಲ್ಲಿ ಸುಮಾರು 5,000 ಮೌಲ್ಯದ 1.5 ಯೂನಿಟ್ ಮರಳು ಸಾಗಿಸುತ್ತಿದ್ದ ವೇಳೆ ಪೊಲೀಸರು ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಚಾಲಕ ಫೈರೂಜ್ ಖಾನ್, ತಂದೆ ರೆಹಮಾನ್ ಖಾನ್, ಗುಳ್ಳೆ ಸುನ್ನಿ ಮಸೀದಿ ಹತ್ತಿರ ಈತನನ್ನು ಬಂಧಿಸಿ ಮರಳು ಹಾಗೂ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಯಾವುದೇ ಪಾಸ್ ಅಥವಾ ಪರವಾನಗಿ ಇಲ್ಲದೆ ಮರಳು ಸಾಗಾಟ ನಡೆಸಿದ್ದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುವುದರ ಜೊತೆಗೆ ಪರಿಸರಕ್ಕೂ ಹಾನಿ ಉಂಟಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯ ಪಿಎಸ್ಐ ಭರಮಪ್ಪ ಬೆಳಗಲಿ ಸರ್ಕಾರದ ಪರವಾಗಿ ದೂರು ನೀಡಿದ್ದಾರೆ. ವೇದಗಳೇ ಮೂಲ ಬೇರಾಗಿರುವ ಸನಾತನ ಧರ್ಮವನ್ನು ಕೊನೆಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ವಿದ್ವಾನ್ ವಾಸುದೇವ ಭಟ್ಟ ಹಂದಲಸು ಹೇಳಿದರು. ಯಲ್ಲಾಪುರ ತಾಲೂಕಿನ ಅಣಲಗಾರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀ ಮದ್ಭಾವಗತ ಸಪ್ತಾಹ ಯಜ್ಞದಲ್ಲಿ ಪ್ರವಚನ ನೀಡಿದರು. ಸರಸ್ವತಿ ಬ್ರಹ್ಮನಿಗೆ ನೀಡಿದ ಮಾತಿನಂತೆ ವಿಷ್ಣುವೇ ಕೃಷ್ಣನಾಗಿ ಅವತರಿಸಿದ ಕಥಾಭಾಗವನ್ನು ಅವರು ಪ್ರಸ್ತುತಪಡಿಸಿದರು. ಪಾರಾಯಣ, ವೇದ ಪಾರಾಯಣ ನಡೆಯಿತು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆಗ್ರಾ ಘರಾಣೆಯ ಮೇರು ಕಲಾವಿದರಾಗಿದ್ದ ಪಂಡಿತ್ ಕಮಲಾಕರ್ ಭಟ್ ಕೆರೆಕೈ ಅವರ ಸ್ಮರಣಾರ್ಥ ಸ್ಥಾಪಿತ ಅಂತರ್ ಕಮಲ ಮ್ಯೂಸಿಕ್ ಅಕಾಡೆಮಿಯ ಸ್ವರ ಕಮಲಾಕರ ಪ್ರಶಸ್ತಿ ಪ್ರಕಟಿಸಿದೆ. ಆಗ್ರಾ ಘರಾಣೆಯ ಖ್ಯಾತ ಖಯಾಲ್ ಗಾಯಕ ಉಸ್ತಾದ್ ವಸೀಂ ಅಹಮದ್ ಖಾನ್ ಮತ್ತು
ತಬಲಾ ವಾದಕ ಕ್ಷೇತ್ರದ ಹಿರಿಯ ಗುರು ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಅವರಿಗೆ ಸ್ವರ ಕಮಲಾಕರ ಪ್ರಶಸ್ತಿ ಘೋಷಿಸಲಾಗಿದೆ. ಕಾರ್ಯಕ್ರಮದ ಅತಿಥಿಗಳಾಗಿ ರಾಜ್ಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಹಾಗೂ ಪತ್ರಕರ್ತ ರಾಘವೇಂದ್ರ ಬೆಟ್ಟಕೊಪ್ಪ ಭಾಗವಹಿಸಲಿದ್ದಾರೆ. ಪ್ರಶಸ್ತಿಯನ್ನು ನವೆಂಬರ್ 9ರಂದು ಭಾನುವಾರ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಇಡೀ ದಿನ ಸಂಗೀತ ಮಹೋತ್ಸವ, ಗಾಯನ ಕಾರ್ಯಕ್ರಮ ಆಯೋಜಿಸಿ ಪ್ರಶಸ್ತಿ ಪ್ರದಾನ ಹಮ್ಮಿಕೊಂಡಿದೆ. ಅಗ್ರ ಘರಾಣೆಯನ್ನು ಆರಾಧನೆಯಲ್ಲಿ ಅಳವಡಿಸಿಕೊಂಡ ಕಮಲಾಕರ್ ಭಟ್ ಅವರ ಸ್ಮರಣೀಯ ಉತ್ಸವದಲ್ಲಿ ಭಾರತದೆಲ್ಲೆಡೆಯಿಂದ ಆಹ್ವಾನಿತ ಕಲಾವಿದರು ಭಾಗವಹಿಸಿ ತಮ್ಮ ಗಾಯನ ಮತ್ತು ವಾದನಗಳನ್ನು ಪ್ರಸ್ತುತಪಡಿಸಿದ್ದು ನೀಡಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ಗಾಯಕ ಕಮಲಾಕರ್ ಭಟ್ ಪುತ್ರ ಕಿರಣ್ ಭಟ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾದ, ಧೀಮಂತ ನಾಯಕರಾದ ದಿವಂಗತ ಬಂಗಾರಪ್ಪನವರ 93ನೇ ಹುಟ್ಟುಹಬ್ಬವು ರಾಜ್ಯಾದ್ಯಂತ ಅವರ ಸ್ನೇಹಿತರು, ಹಿತೈಷಿಗಳು, ಅವರನ್ನು ಆರಾಧಿಸುವವರು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರವಿವಾರ ಸೊರಬದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್, ದಿವಂಗತ ಬಂಗಾರಪ್ಪನವರ ಸಮಸ್ತ ಅಭಿಮಾನಿಗಳು ಹಾಗೂ ಬಂಗಾರಪ್ಪನವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಅಪ್ಪಾಜಿಯವರ 93ನೇ ವರ್ಷದ ಅವರು ಹುಟ್ಟಿದ ಹಬ್ಬದ ಅಂಗವಾಗಿ ವರ್ಷ ಎಲ್ಲರೂ ಅವರ ಸ್ನೇಹಿತರು, ಜೊತೆಗಿದ್ದವರು ಮತ್ತು ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಸೊರಬ ತಾಲೂಕಿನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ನಮನ ಚಿಂತನ ಗೌರವವನ್ನು ಕೊಡ್ತಕ್ಕಂಥ ಸಾಯಂಕಾಲ ಬೆಳಗ್ಗೆ ಈ ಬಂಗಾರದ ಹಬ್ಬದಲ್ಲಿ ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.